ಕಬ್ಬಲಿಗ ಸಮಾಜ ಬೃಹತ್ ಮೆರವಣಿಗೆ. ಎಸ್ಟಿ ಪಟ್ಟಿಗೆ ಸೇರ್ಪಡೆ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಯಾದಗಿರಿಯ ನೇತಾಜಿ ಸರ್ಕಲ್ ಬಳಿ ಭಾರೀ ಪ್ರತಿಭಟನೆ. ನೇತಾಜಿ ಸರ್ಕಲ್ನಲ್ಲಿ ಕಂಡುಬಂದ ಪ್ರತಿಭಟನಾಕಾರರ ಅಬ್ಬರ. ಡಿಗ್ರಿ ಕಾಲೇಜು ಬಳಿ ಜಮಾಯಿಸಿದ ಕೋಲಿ ಸಮಾಜದ ಸಾವಿರಾರು ಜನರು. ಹಿರಿಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆ. ರಸ್ತೆಯುದ್ದಕ್ಕೂ ಅಂಬಿಕರ ಚೌಡಯ್ಯ ಹೆಸರಿನ ಜೈಘೋಷ. ಹೌದು, ಇದು ಕೋಲಿ ಕಬ್ಬಲಿಗ ಸಮುದಾಯದ ಪ್ರತಿಭಟನೆಯ ಝಲಕ್. ಕೋಲಿ ಕಬ್ಬಲಿಗ, ಕಬ್ಬೇರ, ಬೆಸ್ತ, ಅಂಬಿಗ ಸಮಾಜ ಸೇರಿದಂತೆಯೇ ಇನ್ನುಳಿದ ಉಪಜಾತಿಗಳನ್ನ ಎಸ್ಟಿಗೆ ಸೇರಿಸಬೇಕೆಂಬ ಬೇಡಿಕೆ ಕೇಳಿಬಂದಿದೆ. 7 ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಯಾದಗಿರಿ ಜಿಲ್ಲಾ ಕೋಲಿ ಕಬ್ಬಲಿಗ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಇದೇ ಮನೆಗಿರುವಂತಹ ಹುಲಿಯನ್ನ ಕಣಕದಲ್ಲ. ಕೋಲಿ ಸಮಾಜ ಭಾರತ ದೇಶದ ಇತಿಹಾಸ ಬರೆದಿದೆ. ಕರ್ನಾಟಕದಲ್ಲಿ ಇತಿಹಾಸ ಮಾಡೇ ಆಗ್ತಿದೆ. ಇವತ್ತು ಎಸ್ಟಿ ಸರ್ಟಿಫಿಕೇಟ್ ಏನಾದರೂ ಕೋಲಿ ಸಮಾಜಕ್ಕೆ ಕೊಡದೆ ಹೋಗಿ ಕರ್ನಾಟಕ ಹೊತ್ತು ಬಿಟ್ಟಿಬೇಕಾಗ್ತದ, ಹೊತ್ತು ಹೊಡಿಬೇಕಾಗ್ತದ. ಅದನ್ನ ರಾತ್ರಿ ಮಾಡಿ ರಾತ್ರಿಯನ್ನು ಹಗಲು ಮಾಡುವ ಶಕ್ತಿ ಕೋಲಿ ಸಮಾಜ ನಿಂತ ಪೂರ್ವಕ ಹುಟ್ಟುವಂತ ಸೂರ್ಯ ಪಶ್ಚಿಮ ಕುಟಬೇಕಾಗ್ತದೆ. ಕೋಲಿ ಸಮಾಜಕ್ಕೆ ಎದುರು ಹಾಕೊಂಡ್ರೆ ಆ ಸೂರ್ಯ ಸಹಿತ ಪಶ್ಚಿಮ ಕುಟಬೇಕಾಗ್ತದೆ. ಅದಕ್ಕೆ ಕೋಲಿ ಸಮಾಜಕ್ಕೆ ಎಂದೆಂದಿಗೂ ಜಯ ಅದ. ಸುಮ್ಮನೆ ಸಂಭಾವಿತ ಸಮಾಜ, ಕೆಟ್ಟದು ಮಾಡಾರ್ದಂತ ಸಮಾಜ, ಇಂತಹ ಸಮಾಜಕ್ಕೆ ಯಾರು ತಡುವಂತ ಕೆಲಸ ಮಾಡಬಾರ್ದು. ಯಾವ ಸಮಾಜ ಅಲ್ಲಿ ಯಾವ ಶರಣರ ಬಗ್ಗೆ ಕೆಟ್ಟ ಮಾತಾಡಬಾರ್ದು. ಯಾಕಂದ್ರೆ ಶರಣರ ಬಗ್ಗೆ ಮಾತಾಡಿದವರು ಯಾರು ಜಗತ್ತಿನಲ್ಲಿ ಉಳಿದಿಲ್ಲ. ಯಾರು ಮಾತಾಡ್ಯಾರ ಅನ್ನೋದು ಕಡಿ ಟೈಮ್ ಬಂದದ. ಯಾಕಂದ್ರೆ ನಿರಾಶೆ ಆಗ್ಯಾರ, ಹತಾಶೆ ಆಗ್ಯಾರ. ಇವತ್ತು ನಾವು ಸರ್ಟಿಫಿಕೇಟ್ ತೋಲಕತ್ತೀವಲ್ಲ, ನಿರಾಶೆ ಆಗ್ಯಾರ, ಹತಾಶೆ ಆಗ್ಯಾರ, ಸಿಟ್ಟು ಭಾವ ಬಂದದವ್ರಿ. ಆದ್ರೆ ಸಿಟ್ಟು ಬಂದವರು ಮಾತ್ರ ನಿಮ್ಗೆ ಮಾಡಿ ಮುಗಿಸುವಂತ ಕೆಲಸ ನಾವು ಮಾಡ್ತೀವಲ್ಲ ಅಂತ ಮಾತನ್ನ ಹೇಳುತ್ತಾ, ಇವತ್ತು ಕೋಲಿ ಸಮಾಜಕ್ಕೆ ಕೆಣಕಿದ್ರೆ ಇವತ್ತು ರಾಜಕೀಯದಾಗೂ ನೀವು ಇರೋದಿಲ್ಲ, MLA ಆಗಲ್ಲ, ಗ್ರಾಮ ಪಂಚಾಯತಿ ಸದಸ್ಯರು ನೀವು ಆಗಲ್ಲ. ಅದಕ್ಕೆ ಇವತ್ತು ಕೋಲಿ ಸಮಾಜಕ್ಕೆ ಯಾರು ಕೆಣಕಿದಾರ ಅವರನ್ನು ಅರೆಸ್ಟ್ ಮಾಡಿ 40 ವರ್ಷದಲ್ಲಿ ಕೋಲಿ ಸಮಾಜ ಎಸ್ಟಿ ಮಾಡ್ಬೇಕಂತಂದು 25 ಲಕ್ಷ ಜನ ಸೇರಿಸಿ ಅಲ್ಲಿ ಸಮೇತ ಮಾಡಿ, ಅದು ಸಮೇತ ಮಾಡಿ ಜಾಮೀನು ಕರೆಸಿದ್ರೆ ಎಸ್ಟಿ ಮಾಡ್ಬೇಕಂತ. ಜಾಮೀನಿಂದ ಡೆಲ್ಲಿ ಹೋಗಿರ, ಡೆಲ್ಲಿಂದ ಪುನಃ ಬಂದಿದೆ. ಈಗಿಂದ ಈಗ ನಾ ಇವತ್ತಿನ ದಿವಸ ಇದು ಒಂದು. ಎರಡನೇದಾಗಿ ಕೋಲಿ ಸಮಾಜ ಕೆಟಗರಿ 1 ತರಬೇಕಂತ ಹೇಳಿ ವೀರಪ್ಪ ಮೊಯ್ಲಿ ಕರೆಸಿ 15-20 ಜನ ಸೇರಿಸಿ ನೋಡಿ ವೀರಪ್ಪ ಮೊಯ್ಲಿ ಹೇಳಿದ್ರು, ಬಾಬುಗಳು ಚಿಂತನದುರ್ಗ ಮಕ್ಕಳಿಂದ ಕೊರಗದೆ, ತಾಯಿ ತಂದಿನ ಕೊರಗದೆ, ಸಮಾಜವೇ ಹೋದರು, ಸಮಾಜವೇ ಬಂದು ಸಮಾಜ ಇವತ್ತಿನ ದಿವಸ ನಾನು ಹುಟ್ಟು ಬಂದಿದ್ದು ನಾವಿರೋದು ಗಂಡ ಅಂತಿದ್ರೆ ಮಕ್ಕಳಿಲ್ಲ. ಇವತ್ತಿನ ದಿವಸ ಸಮಾಜ ಸಭೆ ಹುಟ್ಟಿದ್ದು ಸಮಾಜ ಸಭೆ ಇರ್ತಾ ಇರ್ತೀನಿ. ಇವತ್ತಿನ ದಿವಸ ಹೇಳ್ಬೇಕಾಗಿದ್ರ, ಇವತ್ತು ಹೇಳ್ಬೇಕಾಗಿದ್ರ ನೀವೆಲ್ಲ ಒಕ್ಕಟ್ಟೆ ಇಷ್ಟು ದೊಡ್ಡ ಪ್ರಮಾಣದ 5-6 ಲಕ್ಷ ಜನ ಇದ್ದೀರಿ. ಒಟ್ಟಿಗೆ ಸೇರಿ ನಿಮ್ಮ ಸ್ವಾಭಿಮಾನ, ನಿಮ್ಮ ಉತ್ಸಾಹ, ನಿಮ್ಮ ಜೋಶ್ ನೋಡಿ ಎಲ್ಲರಿಗೂ ತಮ್ಮ ಸಮಾಜ ಕುಲ ಬಂದು ತಮ್ಮ ಪಾದಕ್ಕೆ ನಮಸ್ಕಾರ. ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ, ಶ್ರೀ ಪ್ರಿಯಾಂಕಾ ಖರ್ಗೆ ಅವರಲ್ಲಿ, ಮುಖ್ಯಮಂತ್ರಿಯಲ್ಲಿ, DK ಶಿವಕುಮಾರ್ ಎಲ್ಲ ಎಲ್ಲಿಂದ ಫೈಲ್ ವಾಪಸ್ ಬಂದಿದೆ. ಇವ್ರ ಜೊತೆ ಡಿಸ್ಕಸ್ ಮಾಡಿ
ಡಿ ಕೆ ಶಿವಕುಮಾರ್ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಜೊತೆ ಡಿಸ್ಕಸ್ ಮಾಡಿ ಪುನಃ ಡೆಲ್ಲಿಗೆ ಹೋಗಿ ST ಮಾಡೋ ಸಲುವಾಗಿ ಇದು ನಮ್ಮ ಇದು ಚಾಲುವಾಗಿದೆ. ಇನ್ನು ST ಮಾಡೋದ್ರ ಬಾಬು ತಿಂತದ್ದು ಕೊಡಿ ಆಗ್ತದೆ. ನಾನು ಹುಟ್ಟು ಬಂದಿದ್ದು ಸಮಯ ಸಲುವಾಗಿ ಸಾಯೋದು ತಿಂತದ್ದು ಕೊನೆ ಆಗ್ತದೆ. ನಾನು ST ಮಾಡೋ ಪ್ರಾಣ ಬಿಡು. ಇವತ್ತು ಪೊಲೀಸರ ಮುಖಂಡರು ವಿಮಾನ ದಾಳಿ ನಾವು ಕೂಡ ಹೋರಾಟ ಮಾಡಿದ್ದೀವಿ. ಯಾವಾಗಲೂ ಸಮಾಜ ಸಂಘಟನೆ ಆಗ್ಬೇಕಂದ್ರ ಶಿಕ್ಷಣ, ಆರ್ಥಿಕ, ರಾಜಕೀಯ ಇವು ಮೂರು ಇದ್ದಾಗ ಎಲ್ಲರೂ ನಮ್ಮ ಹತ್ರಕ್ಕೆ ಬರ್ತದೆ. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ರಾಜಕೀಯವಾಗಿ ಬಂದತ್ತಿನಾಗ ಎಲ್ಲಂದ್ರೆ ಎಲ್ಲಿ ಯಾರೋ ಕಳೆದ್ರು ಅಂತೇಳಿ ಅವರಿಂದ ಬೆನ್ನತ್ತಿ ಹೋಗ್ತಕ್ಕಂಥದ್ದು ಬಿಟ್ಟು ಒಗ್ಗಟ್ಟಾಗಿ ಇವತ್ತೆಂಗ ನಾವು ಬಲ ಪ್ರದರ್ಶನ ಮಾಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಮಾಡಿದಾಗ ನಾವೆಲ್ಲವನ್ನ STಯನ್ನು ಕೂಡ ನಾವು ಸಾಧಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ. ಜೊತೆಗೇನೆ ನಾವು ಯಾರ ಹಕ್ಕನ್ನು ತಗೋತಾ ಇಲ್ಲ, ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ. ಇತಿಹಾಸದ ಪ್ರಕಾರವಾಗಿ ನೋಡ್ತಾ ಬಂದಾಗ ರಾಜ್ಯ ಮನೆತನದಲ್ಲಿ ಕೂಡ ತಳವಾರಿ ಕಿರೀಟ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಕೋಲಿ ಕಬ್ಬಲಿಗ ಸಮಾಜದವರು. ಆ ಸಮಾಜದಲ್ಲೇನೆ ತಳವಾರ ಅಂತಕ್ಕಂಥ ಪದವನ್ನ ನಮ್ಮ ರಕ್ತಗತ ನಮ್ಮ ಇದಕ್ಕೆ ಬಂದ್ಬಿಟ್ಟಿದೆ. ಈಗ ಅದನ್ನು ಕೊಡಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ಯಾರಿಂದನೂ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಮೀಸಲಾತಿಯ ಬಗ್ಗೆ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ದಯಮಾಡಿ ನಮ್ಮ ಎಲ್ಲ ಸೋದರ ಸಮಾಜದವರು ಒಂದನ್ನು ಅರ್ಥ ಮಾಡ್ಕೋಬೇಕು. ನಾವು ನಿಮ್ಮ ಹಕ್ಕನ್ನು ನಾವು ಕೇಳ್ತಾ ಇಲ್ಲ, ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ನಮಗ ಹಕ್ಕು ಕೊಡ್ತಕ್ಕಂಥದ್ದು ಸರ್ಕಾರ ಮತ್ತು ಆಯೋಗ. ಅವರು ನಮ್ಮ ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ಹಕ್ಕನ್ನು ನಮಗೆ ಕೊಡ್ತಾ ಇದ್ದಾರೆ ಹೊರತಾಗಿ ನಾವು ಯಾರ್ದನ್ನ ನಾವು ಕಸ್ಕೊಂತ ಕೆಲಸ ನಾವು ಮಾಡ್ತಾ ಇಲ್ಲ. ಆದ್ರೆ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ನಿಜ ಶರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಆ ಎಲ್ಲಾ ಶರಣರು ಕೂಡ ಎಲ್ಲಾ ಸಮುದಾಯಕ್ಕೆ ಬಹಳ ಪೂಜ್ಯರಾಗಿರ್ತಾರ. ಹಾಗಾಗಿ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಅವನು ಮನುಷ್ಯನೇ ಅಲ್ಲತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಗುರು ಹಿರಿಯರಿಗೆ ನಮ್ಮ ಯಾವುದೇ ಸಮಾಜದ ಗುರು ಆಗಿದ್ರೆ ಅವರು ನಮಗೆ ಮಾರ್ಗದರ್ಶಕರಿರ್ತಾರೆ. ಅಂತ ಮಾರ್ಗದರ್ಶಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಚೌಡಯ್ಯನವರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಕಲಬುರಗಿ, ಯಾದಗಿರಿ, ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳಿಂದ ನೂರಾರು ವಾಹನಗಳಲ್ಲಿ ಕೋಲಿ ಸಮಾಜದ ಸಾವಿರಾರು ಪ್ರತಿಭಟನಾಕಾರರು ಆಗಮಿಸಿದ್ರು. ನೇತಾಜಿ ಸರ್ಕಲ್ ಬಳಿ ಸುತ್ತುವರೆದು ತಕ್ಷಣ ಬೇಡಿಕೆ ಈಡೇರಿಸಬೇಕಂತ ಆಗ್ರಹಿಸಿದ್ರು. ನಿರಂತರ ಘೋಷಣೆಗಳನ್ನ ಕೂಗಿದ್ರು. ಈ ಒಂದು ಹೋರಾಟದ ಉದ್ದೇಶ ಏನಪ್ಪ ಅಂತಂದರೆ, 6 ತಾಲೂಕು ಸೇರಿ ಯಾದಗಿರಿ ಜಿಲ್ಲೆಯಾದ್ಯಂತ ಬಹುತೇಕ ಪ್ರತಿಭಟನೆ ಕೈಗೊಂಡಿದ್ದೀವಿ. ಸಾಕಷ್ಟು ಜನ ಬಂದು ಇವತ್ತು ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಕ್ಕಾಗಿ ಸಮಾಜದ ಬಾಂಧವರಲ್ಲಿ ಮತ್ತು ಎಲ್ಲ ರಾಜ್ಯ ನಾಯಕರಾಗಿರ್ಬೋದು ಮತ್ತು ಜಿಲ್ಲಾ ನಾಯಕರಾಗಿರ್ಬೋದು ಮತ್ತು ತಾಲೂಕು ಮಟ್ಟದವರಾಗಿರ್ಬೋದು, ಹೋಬಳಿ ಮಟ್ಟದವರಾಗಿರ್ಬೋದು, ಎಲ್ರಿಗೂ ಮತ್ತು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಯಾಕಂತಪ್ಪ ಅಂದ್ರೆ ಅನ್ಯಾಯ ಏನಪ್ಪ ಅಂತಂದರೆ, ನಮಗೆ ತಳವಾರ ಅಂತಕ್ಕಂಥದ್ದು ST ಸರ್ಟಿಫಿಕೇಟ್ ಆಲ್ರೆಡಿ 2020-21 ಸಾಲಿನಲ್ಲಿ ಬಿಡುಗಡೆ ಸರ್ಕಾರ ಆದೇಶ ಮಾಡಿದೆ. ನೈಜ ತಳವಾರ ಯಾರು ಅವ್ರಿಗೆ ಸಿಗಬೇಕು ಅನ್ನತಕ್ಕಂಥದ್ದು ಒಂದು ಉದ್ದೇಶದ ಹೋರಾಟ. ಮತ್ತು ನಮ್ಮ ಕೋಲಿ, ಕಬ್ಬಲಿಗ, ಅಂಬಿಗ, ಬೋಯಿಗಸ್ತ ಆದಷ್ಟು ಬೇಗನೆ ST ಸರ್ಟಿಫಿಕೇಟ್ಗೆ ಸೇರ್ಬೇಕಂತ ಉದ್ದೇಶದ ಪೂರ್ವಕವಾಗಿ ಒಂದು ಹೋರಾಟ. ಆಲ್ರೆಡಿ ಹಿಂದೆ ಅದು ಆದೇಶ ಇದೆ, ಆದರೆ ನಾವು ಅಷ್ಟು ಡಿವೈಡ್ ಆಗಿದ್ವಿ, ಅದು ಬಿಟ್ಟು ನಾವು ನಮಗೆ ಕೊಡ್ತಾ ಇಲ್ಲ. ಎಲ್ಲ ಜಿಲ್ಲೆ ಕಡೆಗೆ ಎಲ್ಲ ಕಡೆಗೆ ಇದು ರಾಜಸ್ಥಾನ ಆಗಿರ್ಬೋದು, ಆ ಕಡೆ ಉತ್ತರ ಪ್ರದೇಶ, ಎಲ್ಲರೂ ಏಷ್ಯಾಗಿದ್ದೀವಿ, ಒಂದು ರಾಜ್ಯದಾಗ ಎಷ್ಟದಾಗಿದ್ದೀವಿ ನಾವು ಇಲ್ಲ ಅಂತನಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಾಗ ಎಲ್ಲರೂ ಬದುಕ್ತಾವೆ. ಎಲ್ಲರಿಗೂ ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ನ್ಯಾಯ ಸಿಗಬೇಕು. ಇನ್ನು ಭಾಳಷ್ಟು ಹಿಂದುಳಿದ ವರ್ಗಗಳು ಅದಾವ, ಅವ್ರಿಗೂ ಕೂಡ ಎಷ್ಟೇ ಸೇರ್ತಕ್ಕಂಥ ಕೆಲಸ ಆಗಬೇಕು. ಸರ್ಕಾರ ಕಣ್ತಾರ ನೋಡ್ಬೇಕು. ಈ ಹೋರಾಟ ಇಲ್ಲಿಗೆ ಕೈ ಬಿಡ್ಬೇಕಾದ್ರೆ ಅವ್ರೇನು 3 ಜನದ ಮೇಲೆ FIR ಆಗಿದೆ, ಆ 3 ಜನರನ್ನ ಬಂಧಿಸಿ ಅವ್ರನ್ನ ಗಡಿಪಾರು ಮಾಡೋಂಥ, ನಮ್ಮ ಜಿಲ್ಲೆಯಿಂದ ಗಡಿಪಾರು ಮಾಡೋಂಥ ಕೆಲಸ ಮಾಡಬೇಕು. ಆಮೇಲೆ ಏನದ ತಳವಾರ ST ಸರ್ಟಿಫಿಕೇಟ್ ಏನದಾವಲ್ಲ ಅವನ್ನ ಸರಳವಾಗಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದೆ ಆ ಆದೇಶದ ಪ್ರಕಾರ ಅವರಿಗೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸರಳವಾಗಿ ನಡೆದ್ರೆ ಮತ್ತು ನಾವು ಅದ್ರ ಬಗ್ಗೆ ಏನು ಹೋರಾಟ ಮಾಡೋದಿಲ್ಲ. ಒಂದು ವೇಳೆ ಅದನ್ನು ನಡೀಲಿಲ್ಲ ಅಂದ್ರೆ, ಅವ್ರನ್ನ ಬಂಧಿಸಲಿಲ್ಲ ಅಂದ್ರೆ, ಮುಂದೆ ಅವ್ರು ನಮ್ಮ ಜಿಲ್ಲೆಯಿಂದ ಗಡಿಪಾರು ಮಾಡಲಿಲ್ಲ ಅಂದ್ರೆ ಇದು
ಇದು ಒಂದು ಶಾಂಪಲ್ ಹೋರಾಟ. ಇನ್ನು ಮುಂದೆ ದೊಡ್ಡ ಪ್ರಮಾಣದ ಹೋರಾಟ ಕೈಗೊಂಡು ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಈ ಜಿಲ್ಲೆಯಲ್ಲಿ ಅಲ್ಲ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಹೋರಾಟ ಮಾಡ್ಬೇಕಂತೇಳಿ ನಾವೆಲ್ಲರೂ ಹಿರಿಯರು ಸೇರಿ ಹಿರಿಯರು ಕೂಡ ಚರ್ಚೆ ಮಾಡಿ ಮತ್ತೆ ಹೋರಾಟ ಮಾಡುವಂಥ ಕೆಲಸ ಮುಂದುವರಿಸುವಂಥ ಕೆಲಸ ನಾವು ಮಾಡ್ತೀವಿ. ನಿಜ ಶರಣ ಅಂಬಿಕರ ಚೌಡಯ್ಯ ಅವರನ್ನ ಮತ್ತು ಕೋಲಿ ಸಮಾಜವನ್ನ ಅವಮಾನಿಸಿದವರನ್ನ ಗಡೀಪಾರು ಮಾಡಬೇಕು. ಕೋಲಿ, ಕಬ್ಬಲಿಗ ಸಮಾಜ ಮತ್ತು ಪರ್ಯಾಯ ಪದಗಳನ್ನ ಎಸ್ಟಿ ಜಾತಿಗೆ ಸೇರಿಸಬೇಕು. ಕಲಬುರಗಿ ಹೈಕೋರ್ಟ್ ಪೀಠದ ಆದೇಶದಂತೆಯೇ ನಾಯಕ, ವಾಲ್ಮೀಕಿ, ಬೇಡರ ಜಾತಿಗಳನ್ನ ಅನುಸೂಚಿತ ಬುಡಕಟ್ಟು ಪಟ್ಟಿಯಿಂದ ಈ ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆ ಬಳಿಕ ಜಿಲ್ಲಾಧಿಕಾರಿ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಮನವಿ ಪತ್ರ ಸಲ್ಲಿಸಿದರು. ಸೂಕ್ತವಾದ ಕ್ರಮ ತಗೋಬೇಕಂತ ಹೇಳಿದ್ರಿಂದ ನಮ್ಮ ಒಂದು ಈ ಎಲ್ಲ ನಮ್ಮ ಜನಾಂಗದ ಪರವಾಗಿ ಬೇಡಿಕೆಯಿದೆ. ಅದಕ್ಕೆ ಈ ಸಮಾಜಕ್ಕೆ ಆಗುವಂತಹ ಒಂದು ಮೀಸಲಾತಿಯನ್ನೇ ಹಲವಾರು ವಿಚಾರಗಳು ಆ ವಿಚಾರಕ್ಕೂ ಕೂಡ ನಾವು ಗಮನ ಹರಿಸಿ ನ್ಯಾಯಬದ್ಧವಾಗಿ ಸಿಕ್ಕಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಅದನ್ನು ಕಳಿಸುವಂತ ವ್ಯವಸ್ಥೆ ಮಾಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಬರಬೇಕು. ಅಷ್ಟೇ ಅಲ್ಲದೆ ಈ ಸಮಾಜದಲ್ಲಿ 40-50 ವರ್ಷ ಬಂದಿರತಕ್ಕಂತಹ ಕೋಲಿ, ಕಬ್ಬಲಿಗ, ಅಂಬಿಗ, ಬಸ್ತಿ ಸಮಾಜದ ಒಂದು ಮೀಸಲಾತಿ ಎಸ್ಟಿ ಅಂತಕ್ಕಂಥದ್ದು ಇನ್ನೂವರೆಗೆ ಆಗ್ತಾ ಇಲ್ಲ. ಆ ಒತ್ತಾಯವನ್ನು ಕೂಡ ಈ ಒಂದು ವೇದಿಕೆ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಅದನ್ನು ಸಮರ್ಥವಾಗಿ ನೀವು ಪರಿಗಣಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನೀಡ್ತಾ ಎಲ್ಲರ ಪರವಾಗಿ ಆ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿ ಗಡಿಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಡಿಸಿ ಹರ್ಷಲ್ ಬೋಯರ್, ಎಸ್ಪಿ ಪೃಥ್ವಿ ಶಂಕರ್ ಅವರು ವೇದಿಕೆಗೆ ಆಗಮಿಸಿ ಧರ್ಮಗುರುಗಳು ಹಾಗೂ ಮುಖಂಡರಿಂದ ಮನವಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಡಿಸಿ, ಬೇಡಿಕೆಗಳ ಮನವಿಯನ್ನ ಕೂಡಲೇ ಸರ್ಕಾರಕ್ಕೆ ಕಳುಹಿಸಲಾಗುವುದೆಂಬ ಭರವಸೆ ನೀಡಿದರು. ಎಲ್ಲ ಜಿಲ್ಲೆಗಳದ್ದು ಕೂಡ ಸಂಬಂಧಪಟ್ಟಂಗೆ ಇದೆ ಮತ್ತು ಕೆಲವು ವಿಷಯಗಳು ನಮ್ಮ ಜಿಲ್ಲೆಗೆ ವ್ಯಾಪ್ತಿಯಲ್ಲಿ ಬರೋದು ಕೂಡ ಇದಾವೆ. ಯಾಕಂದ್ರೆ ಕೆಲವು ಕಾಸ್ಟ್ ಸರ್ಟಿಫಿಕೇಟ್ಸ್ ಇಶ್ಯೂಸ್ ನಮ್ಮ ಹತ್ರ ಕೂಡ ಇದೆ. ಸೊ ಅದರ ಬಗ್ಗೆ ನಾವು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅಂತ ಉನ್ನತ ಹುದ್ದೆಯವರು ಅಧಿಕಾರಿಗಳು ಇದ್ದಾರೆ. ಅವರು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಎಲ್ಲ ಮಾಡಿ ಅವರು ಎಲ್ಲ ಪ್ರಕರಣಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ಎ ಸಿ ಹೊಸದಾಗಿ ಬಂದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಬಟ್ ನಾನು ಅವ್ರಿಗೆ ಆದಷ್ಟು ಬೇಗ ಈ ತನಿಖೆ ಎಲ್ಲ ಮುಗಿಸಿ ನಮಗೆ ವರದಿ ಕೊಡೋಕ್ಕೆ ಸಲ್ಲಿಸಲಿಕ್ಕೆ ನಾವೆಲ್ಲ ಹೇಳಿದ್ದೀವಿ. ಆ ವರದಿ ಬಂದ ತಕ್ಷಣ ನಾವು ಎಲ್ಲ ಇದರಲ್ಲಿ ಏನು ಸತ್ಯಾಪನೆ ಆಗುತ್ತೆ, ಏನಾದರೂ ಅಭಿಪ್ರಾಯ ಬರುತ್ತೆ ಮತ್ತು ನಮ್ಮ ಕಾನೂನು ಚೌಕಟ್ಟದಲ್ಲಿ ನಾವು ಏನಿದೆ ನಾವು ಖಂಡಿತವಾಗಿ ಅದು ಆ ಥರನ ತೀರ್ಮಾನ ತಗೊಂಡು ಅರ್ಹ ವ್ಯಕ್ತಿಗಳಿಗೆ ಅನುಕೂಲ ಮಾಡೋದು ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ. ಬಹಳ ಸ್ಪಷ್ಟವಾಗಿ ಪತ್ರ ಮುಖಾಂತರ ನಮೂದಿಸಿದ್ದಾರೆ. ಅದು ನಾವು ರಾಜ್ಯ ಸರ್ಕಾರಕ್ಕೆ ತಲುಪಿಸ್ತೇವೆ. ಇದೇ ವೇಳೆ ಜಾತಿಗಳ ನಡುವೆ ಜಗಳ ತಂದಿಟ್ಟು ಸಮಾಜದಲ್ಲಿ ಶಾಂತಿ ಕದಡುತ್ತಿರುವ ಶ್ರವಣಕುಮಾರ ಔರಾದಿ ಹಾಗೂ ಮರೆಪ್ಪ ನಾಯಕ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಕೋಲಿ ಸಮಾಜದ ಸರ್ಕಾರಿ ನೌಕರರ ಮೇಲೆ ನಿರಂತರ ದಬ್ಬಾಳಿಕೆ ನಡೆಯುತ್ತಿರೋರ ವಿರುದ್ಧ ಕೋಲಿ ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಕೋಲಿ ಸಮಾಜ ಹತ್ರ ಶಕ್ತಿ ಇದೆ, ಕೋಲಿ ಸಮಾಜ ಹತ್ರ ಪ್ರೋತ್ಸಾಹ ಇದೆ, ಕೋಲಿ ಸಮಾಜ ಹೋರಾಟಕ್ಕೆ ಸಿದ್ಧವಾಗಿದೆ. ಕೋಲಿ ಸಮಾಜವನ್ನು ಕೆಣಕಿದ್ರೆ ಅವನ್ ನೀರಲ್ಲಿ ಕೊಚ್ಚಬೇಕು ಅಂತಾರತಕ್ಕಂಥ ಮಾತನ್ನು ನಾವೆಲ್ಲರೂ ತೋರಿಸೋ ಸಲುವಾಗಿ ನಾವು ಈ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಬಂಧುಗಳೇ, ನಾವು ಎದುರ ಸಲುವಾಗಿ ಪ್ರತಿಭಟನೆ ಮಾಡಿಲ್ಲ, ನಿಮಗೆಲ್ಲರೂ ಗೊತ್ತಲ್ಲ. ನಾವು ಎದುರ ಸಲ ಪ್ರತಿಭಟನೆ ಮಾಡೀವಿ. ನಮ್ಮ ಕುಲಗುರುಗಳನ್ನ, ನಮ್ಮ ಅಂಬಿಗರ ಚೌಡಯ್ಯನವರನ್ನ ಹೀನಾಯವಾಗಿ, ತುಚ್ಛವಾಗಿ, ಅಪಹಾಸ್ಯವಾಗಿ ಮಾತಾಡಿದ್ದನ್ನ ನಾವು ಪ್ರತಿಭಟನೆ ಮಾಡೋದಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೀವಿ. ನಾವು ಅವರಂತೆ ಯಾವುದು ಕಿವಿ ಶಬ್ದ ಬಯಸೋದಿಲ್ಲ. ನಮಗೆ ಅಂಬಿಗರ ಚೌಡಯ್ಯ ಗುರು ಎಷ್ಟು ಮುಖ್ಯನೋ ಈ ಮಹಾಸತ್ಪುರುಷರಾದಂತ ಬಸವೇಶ್ವರ ಅವರು ಅಷ್ಟೇ ಮುಖ್ಯ, ಕನಕದಾಸರು ಅಷ್ಟೇ ಮುಖ್ಯ, ಮಹರ್ಷಿ ವಾಲ್ಮೀಕಿ ಅವರು ನಮಗೆ ಅಷ್ಟೇ ಮುಖ್ಯ. ಸಮಸ್ತ ಸತ್ಪುರುಷರಿಗೆ ಮರ್ಯಾದೆ ಕೊಡುವಂತ ಸಮಾಜ ನಮಗಂತೇಳಿ ತೋರಿಸೋದಕ್ಕೆ ಇವತ್ತು ನಾವು ಸುಭಾಷ್ ಚಂದ್ರ ನಮ್ಮಲ್ಲಿ ಕೀಳು ಮಟ್ಟದ ನಾವು ಪ್ರತಿಭಟನೆ ನಾವು ಮಾಡೋದಿಲ್ಲ. ನಮ್ಮಲ್ಲಿ
ಮಾಡ್ತೀವಿ, ನಾವು ಯಾರು ಈ ರೀತಿ ರಾಜಕಾರಣ ಮಾಡೋದಿಲ್ಲ. ಇಡೀ ರಾಜ್ಯದಲ್ಲಿ ನಮ್ಮ ರಾಜಕೀಯ ಶಕ್ತಿ ಕುಗ್ಗೋಗಿದೆ. ನಮ್ಮ ಓಟು ಬೇರೆಯವರ ಏಳಿಗೆ ಹೋಗ್ತಾ ಇದೆ. ನಮ್ಮ ಓಟು ನಮ್ಮ ಏಳಿಗೆ ಬರೋ ತನಕ ಈ ತರ ಒಂದು ಅಹಿತಕರ ಘಟನೆಗಳು ನಡೀತಾನೆ ಇರ್ತವೆ. ವಿಧಾನಸೌಧದಲ್ಲಿ ನಮ್ಮ ಸಮಾಜ ಎಸ್ಟಿ ಕಲಿಸ್ಬೇಕು, ಎಸ್ಟಿ ಫೈಲ್ ಕಲಿಸ್ಬೇಕು, ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ರೆ ನಾವು ಹೇಳ್ಬೋದಕ್ಕೆ 60 ಲಕ್ಷ ಜನ ಇದ್ದೀವಿ. ನಮ್ಮಿಂದ 15ರಿಂದ 20 ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ. 100 ಜನ ವಿಧಾನಸಭಾ ಸದಸ್ಯರು ಆಯ್ಕೆ ಆಗ್ತಾರೆ. ಆದ್ರೆ ನಮ್ಮವರು ಒಬ್ಬರಿಲ್ಲ. ಅದನ್ನು ನಮ್ಮನ್ನು ಆಚೆಗಾಗ್ತದೆ. ಈ ಒಂದು ಸರ್ಕಾರಗಳು ನಮ್ಮ ಒಂದು ಓಟ್ ಬಳಸ್ಕೊಂಡು, ನಮ್ಮ ಒಂದು ತಾಕತ್ತು ಬಳಸ್ಕೊಂಡು ಅವರು ಸರ್ಕಾರ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಸಮಾಜದ ಯಾವೊಬ್ಬ ನಾಯಕನಿಗೂ ಬೆನ್ನೆಲುಬಾಗಿ ನಿಲ್ತಾ ಇಲ್ಲ. ಈ ಒಂದು 2 ಜಿಲ್ಲೆ ಯಾದಗಿರಿ ಮತ್ತು ಗುಲ್ಬರ್ಗದಲ್ಲಿ ನಮ್ಮ ತಲವಾರ್ ಸರ್ಟಿಫಿಕೇಟ್ ಕೊಡೋದಕ್ಕೆ ತಂದೆ ತಕರಾರು ತೆಗಿತಾ ಇದ್ದಾರೆ. ಯಾಕೆ? ನಮ್ಮ ಶಕ್ತಿ ನಾವು ತೋರಿಸಬೇಕಾಗಿದೆ. ಮತ್ತೆ ನಮ್ಮಿಂದ ಆಯ್ಕೆ ಆದಂತ 15-20 ಜನ ಶಾಸಕರು ನಮ್ಮ ಬೆನ್ನೆಲುಬಾಗಿ ನಿಲ್ಬೇಕಾಗಿದೆ. ನಾವು ಅಂಬಿಗರು ನಂಬಿದ್ದಕ್ಕೆ ಎಲ್ಲರಿಗೂ ತಡವೇ ಮುಟ್ಸಿವಿ ಅಂತ ಶ್ರೀರಾಮನ್ನೇ ನಾವು ತಡ ಮುಟ್ಸಿವಿ. ಶ್ರೀರಾಮನ್ ತಡ ಮುಟ್ಸಿದಂತ ನಾವು ಇವತ್ತು ನಮ್ಮ ಸಮಾಜದಲ್ಲಿ ಹುಟ್ಟಂತ ವೇದವ್ಯಾಸ ಮಹಾರಾಜನ ಇಡೀ ಬ್ರಾಹ್ಮಣ ಸಮೂಹ, ಬ್ರಾಹ್ಮಣ ಜಾತಿ ಪೂಜೆ ಮಾಡ್ತದೆ. ಇಡೀ ಭಾರತಾದ್ಯಂತ ಪೂಜೆ ಮಾಡ್ತಾರೆ. ವಾಲ್ಮೀಕಿನ ನಮ್ಮ ರಕ್ತ, ವಾಲ್ಮೀಕಿ ನಮ್ಮ ರಕ್ತ, ನಮ್ಮ ವಾಲ್ಮೀಕಿ ನೀವು ಪೂಜೆ ಮಾಡ್ತೀರಿ, ನಾವು ಪೂಜೆ ಮಾಡ್ತೀರಿ. ವಾಲ್ಮೀಕಿ ನಿಮ್ಮೊಬ್ಬರಿಗೆ ಅಲ್ಲ. ಆದ್ರೆ ಸ್ಥಾನಮಾನಗಳಲ್ಲಿ ನಿಮ್ಗೆ ಎಷ್ಟು ಸಿಕ್ಕಿದೆ ನಮಗೂ ಸಿಗುತ್ತೆ. ಹಾಗಂತೇಳಿ ನಮ್ಮ ಬಗ್ಗೆ ಬೇರೆ ಅವೇಳನಕಾರಿಯಾಗಲಿ ಇನ್ನೊಂದಾಗ್ಲಿ ಬರಕ್ ಹೋಗ್ಬೇಡ್ರಿ. ಈ ಭಾರತಕ್ಕೆ, ಈ ಒಂದು ಪ್ರಪಂಚಕ್ಕೆ ಮಹಾಭಾರತನು ನಾವು ಕೊಟ್ಟಿವಿ, ರಾಮಾಯಣನು ಕೊಟ್ಟಿವಿ. ಪ್ರತಿಭಟನಾ ನಿರತ ಕೆಲವರು ಸಮಾಜದ ಗುರುಗಳಿಗೆ ಅವಮಾನಿಸಿದವರನ್ನ ಕೂಡಲೇ ಬಂಧಿಸುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಎಂಬ ಘೋಷಣೆ ಕೂಗಿದ್ರು. ಈ ವೇಳೆ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಯಿತು. ತಕ್ಷಣ ಎಸ್ಪಿ ಮತ್ತು ಡಿಸಿ ಕ್ರಮದ ಭರವಸೆ ನೀಡಿದ ನಂತರ ಶಾಂತರಾದರು. ಪ್ರತಿಭಟನೆ ವೇಳೆ ಸಾವಿರಾರು ಕೋಳಿ ಸಮಾಜದ ಪ್ರತಿಭಟನಾಕಾರರು ಮತ್ತು ಸಮಾಜದ ಗಣ್ಯರು ಉಪಸ್ಥಿತರಿದ್ದರು. ಪ್ರತಿಭಟನೆಯಿಂದಾಗಿ ನೇತಾಜಿ ಸರ್ಕಲ್ ಬಳಿ 3 ಗಂಟೆಗೂ ಅಧಿಕ ರಸ್ತೆ ಸಂಚಾರ ಸ್ಥಗಿತಗೊಂಡಿದ್ದು ಕಂಡುಬಂತು. ಯಾವುದೇ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡರು. ಇವತ್ತು ನಾವು ಜಾಗೃತರಾಗಿ ನಾವು ಇಲ್ಲಿ ಸೇರಿವಿ. ಇವತ್ತು ನಾವು ಒಂದು ದೊಡ್ಡ ಸಂದೇಶ ಕೊಟ್ಟಿವಿ ಅನ್ನೋದಕ್ಕೆ ಕಾರಣ ಇಲ್ಲಿ ಸೇರಿರುವ ಎಲ್ಲ ಜನಸಾಗರ ಏನಪ್ಪ ಅಂದ್ರೆ ಇವತ್ತಿನ ಪಟ್ಟಭದ್ರ ಹಿತಾಸಕ್ತಿ ಇಲ್ಲ ಏನಪ್ಪ ಅಂದ್ರೆ ಸ್ಪಷ್ಟವಾದ ಸಂದೇಶ ಕೊಡುವಂತ ಕೆಲಸ ಮಾಡಿದ್ರೆ ಇದನ್ನು ನಿರಂತರವಾಗಿ ನಡಿಬೇಕಾಗಿಲ್ಲ. ಒಂದೆರಡು ಹೇಳ್ತೀನಿ. ಈ ಭಾಗದೊಳಗ ಪರಿಶಿಷ್ಟ ಪಂಗಡ ಎಸ್ಟಿ ಅಂತೀವಲ್ಲ, ಅದರ ಕಾಲಾಗ ನಿರಂತರವಾಗಿ ಏನಪ್ಪ ಅಂದ್ರೆ ಒಂದು ದೊಡ್ಡ ಮಾಫಿ ನಡೆದ, ಒಂದು ಲಾಭಿ ನಡೆದ. ಆ ಲಾಭಿ ಏನಪ್ಪ ಅಂದ್ರೆ ಇವತ್ತು ನಮಗೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲರಿಗೂ ಕಣ್ಣು ಮಾಡಿ ಹಚ್ಚಿ ನಿರಂತರವಾಗಿ ಏನಪ್ಪ ಅಂದ್ರೆ ತಗೊಂಡವ್ರು ಸೌಲಭ್ಯ ತಗೋತಾರ. ನಾವು ಸಂವಿಧಾನಕ್ಕಾಗಿ ಕಾನೂನಾತ್ಮಕವಾಗಿ ಪರಿಶಿಷ್ಟ ಪಂಗಡ ಸೇರಿದ್ರು ಕೂಡ ಇವತ್ತು ನಮಗೆ ಆ ಸೌಲಭ್ಯವನ್ನು ತೋಲಾಟ ಮಾಡಿದ್ದಾರೆ. ಇವತ್ತು 1984 ಯಾರು ಚಂದ್ರಶೇಖರ್ ಏನೋ ಪ್ರೈಮರಿ ಇದ್ದಾಗ ಸುಗ್ರವಾಜ್ಯ ಮುಖಾಂತರ ಪರಿಶಿಷ್ಟ ಪಂಗಡ ಬಂದ್ರು. ಇವತ್ತು ಅವರು ಎಲ್ಲರೂ ಎಷ್ಟು ಅನ್ನೋದು ಈ ದೇಶದ ಕಾನೂನು ಅನ್ನೋದು, ಸಂವಿಧಾನ ಅನ್ನೋದು ನಮ್ಮ ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟಾರ. ಉಳಿದವರು ಯಾರೇ ಆಸ್ತಿಗೆ ಬಂದರೂ ಕೂಡ ಏನಪ್ಪ ಅಂದ್ರೆ ಇದೇ ರೀತಿ ಅವ್ರ ಮೇಲೆ ಪಟ್ಟಿ ಕೇಸ್ಗಳು ಮಾಡೋದು, ಇದೇ ರೀತಿ ಮೇಲೆ ಅವ್ರ ಮೇಲೆ ಕಾನೂನು ಏನಪ್ಪ ಅಂದ್ರೆ ಹೇಳೋದು, ಇದೇ ರೀತಿ ಅವರಿಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟು ನಮ್ಗೆ ಯಾರೇ ಏನಪ್ಪ ಅಂದ್ರೆ ಪರಿಶಿಷ್ಟ ಪಂಗಡ ಒಂದು ಸರಿಯಾಗಿ ಬರಲಾರ್ದಂಗೆ ನೋಡ್ಕೊಂಡ್ಬಿಟ್ರ. ಇವತ್ತು ಅದೇ ನಿರಂತರವಾಗಿ ಮತ್ತೆ ಮುಂದುವರಿತಾ ಇದೆ. ಇವತ್ತು ನೀವು ಎಷ್ಟು ದಿನ ಇಲ್ಲಿ ಸಹಿಸಿಕೊಂಡಿರಿ, ಅದನ್ನು ನೀವು ಸಹಿಸಿಕೊಂಡಿದ್ದೀವಿ. ಆದ್ರೆ ಮುತ್ತಿನ ನೀವು ಈಗ 100 ವರ್ಷ ಕೂಡ ಹೋರಾಟ ಮಾಡಿದ್ರ ನಮ್ಗೆ ಯಾವುದೇ ಸಾಮಾಜಿಕ ನ್ಯಾಯ ಸಿಗಲ್ಲ. ನಮಗೂ ಬಾಯಿ ಇದೆ, ನಮಗೂ ಭಾಷೆ ಇದೆ, ನಮಗೂ ಸ್ವಾತಂತ್ರ್ಯ ಇದೆ. ಬಾಯಿ ಕೊಟ್ಟರೆ ದೇವರಂದ್ರ ಬಾಯಿ ಬಂದಂಗ ಮಾತಾಡುತ್ತಲ್ಲ. ಇದಕ್ಕೆ ಈ ಭಾಗದ ಇಲ್ಲಿಯ ಒಂದು ಪಟ್ಟಭದ್ರ ಹಿತಾಸಕ್ತಿಗಳ ಅದಕ್ಕೆ ಹಿಂದೆ ಸಂಚಿದೆ. ಆ ಸಂಚಿನ ಮ್ಯಾಗ ನಾವು ಸಹಿಸಿಕೊಳ್ಳ. ಇವತ್ತು ಕೂಡ ಈ ಹೋರಾಟಕ್ಕೆ ಹತ್ತಿಕ್ಕಬೇಕಂತೇಳಿ ಪೊಲೀಸ್ ಇಲಾಖೆ ಆಗಲಿ, ಇಂಟೆಲಿಜೆನ್ಸ್ ಆಗಲಿ ನಿಮ್ ಮ್ಯಾಗ ಕೇಸ್ ಮಾಡ್ತೀವಿ, ಈ ಕೇಸ್ ಮಾಡ್ತೀವಿ ಹೇಳ್ತಾರೆ. ನಾವ್ ಯಾವುದು ಪ್ರಜಾಪ್ರಭುತ್ವ ದೇಶದಾಗಿದ್ದೀವಿ, ಯಾರೋ ನಿರಂಕುಶ ಪ್ರಭುತ್ವ ದೇಶದಾಗ ಎಲ್ಲೋ ಮತ್ತೊಂದು ಮಗದೊಂದು ಉತ್ತರ ಕೊರಿಯಾಗಿಲ್ಲ. ನಾವು ಭಾರತದಾಗಿದ್ದೀವಿ. ಈ ದೇಶದ ಸಂವಿಧಾನದಲ್ಲಿ, ಕಾನೂನಿನಲ್ಲಿ ನಮಗೂ ಎಲ್ಲರಿಗೂ ಪಾಲಿದೆ. ಈ ನಾವು ನಮ್ಮ ಕಾನೂನು ಹಕ್ಕು ನಮ್ಮ ಕೆಳಗೆ ನಿಮಗೆ ಯಾವ ಬಾಲ್ಯ ನಾಯಕರು ಬೇಕು? ಪರಿಶಿಷ್ಟ ಪಂಗಡದಲ್ಲಿ 52 ಜಾತಿ ಅವ. ಒಂದು ಜಾತಿ ಬಿಟ್ಟು ಉಳಿದೆಲ್ಲ ಜಾತಿಗೆ ಸಾಮಾಜಿಕ ನ್ಯಾಯ ಆಗ್ತದ. ಇವತ್ತು ಯಾರು ಕೇಳ
ಹೋಗ್ತಾರಿಲ್ಲ. ಇದೇ ಎಡಗೈ ಬಲಗೈ ಸಮುದಾಯದವರು 101 ಜಾತಿಯವರಲ್ಲಿ ಸ್ಪರ್ಶ ಅಸ್ಪರ್ಶ ಇದ್ದರೂ ಕೂಡ ಇವತ್ತು ಈ ದೇಶದ ಮಕ್ಕಳನ್ನು ಸಮಾನವಾಗಿ ಹಂಚುವಂತಿದ್ದಾರೆ. ಇಲ್ಲಾದರೂ ಕೂಡ ಇವತ್ತು ಬರೀ ನಮ್ಮ ಅಪ್ಪನ ಆಸ್ತಿ ನಮ್ಮ ಜಾಗೀರಿದ್ದಂಗ ಯಾರೋ ಒಬ್ಬರು ಮಾಡಬೇಕಂತ ಹೇಳ್ಕೊಡೋದು ಇದು ನಿರಂತರವಾಗಿ ನಡೀತದ. ಇನ್ನು ಮ್ಯಾಗ್ರೆ ಹೆಚ್ಚಾಡ್ರಿ ಸಾಮಾಜಿಕ ನ್ಯಾಯ ನೀವು ಕೇಳಬೇಕಾಗದ. ನಿಮಗೆ ಎಲ್ಲಿ ಸಾರ್ ಹೇಳಿದ್ರಿ ಅಂತ ಮಾತಾಡೋರು ರಾಜಕೀಯ ಪ್ರತಿನಿತ್ಯ ನಿಮಗೆ ಎಲ್ಲಿ ತನಕ ಬರಲ್ಲ, ಅಲ್ಲಿ ತನಕ ನಿಮಗೆ ಯಾವುದೇ ರೀತಿ ಏನಪ್ಪ ಅಂದ್ರೆ ಸ್ಥಾನಮಾನ ಸಿಗಲ್ಲ ಅಂತ ಹೇಳ್ತಾ ಏನು ಸುಮಾರು 40 ವರ್ಷಗಳಿಂದ ಈ ಸಮಾಜದ ಓಟುಗಳನ್ನು ರಾಜಕೀಯಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಾ ಈ ಸಮಾಜಕ್ಕೆ ಅನ್ಯಾಯವನ್ನು ಮಾಡುತ್ತಾ ಈ ಕೋಳಿ ಕಬ್ಬಲಿಗ ಸಮಾಜವನ್ನು ಎಷ್ಟು ಮಾಡಿಲ್ಲ ನೀವು ಮಾಡಲೇಬೇಕನ್ನುವಂತ ಸಂದೇಶ ಕೊಡಬೇಕು ಬಂದಿದ್ದಾರೆ. ಹೇಳ್ತಾ ಇದ್ದೇವೆ ಬಂಧುಗಳೇ, ಯಾವುದೋ ಒಬ್ಬ ಕೆಲವು ಕಿಡಿಗೇಡಿಗಳು ನಮ್ಮ ಸಮಾಜವನ್ನು ನಮ್ಮ ಗುರುಗಳನ್ನು ಇವತ್ತ ಕೆಣಕಿದರೆ ಇವತ್ತ ತಿರುಕಲಾದರೆ ಬೇಡ ಅನ್ನುವಂತ ಸಂದೇಶ. ಏನು ಕಳೆದ 40 ವರ್ಷಗಳಿಂದ ಈ ಸಮಾಜ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ದುರುಪಯೋಗ ಮಾಡಿಕೊಂಡು ಈ ಜನರನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರ. ಅದಕ್ಕ ನಮ್ಮ ಏನು ತಾಳ್ಮೆಯ ಕಟ್ಟಿ ಇವತ್ತು ಒಳದಲ್ಲ. ಆದ್ದರಿಂದ ನಾವು ಇವತ್ತ ಬೀದಿಗಳನ್ನು ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟುವ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ. ಆದ್ದರಿಂದ ನಾವು ಹೇಳ್ತಾ ಇದ್ದೀವಿ, ಸರ್ಕಾರಕ್ಕೆ ನಾವು ಏನು ವಿನಂತಿ ಮಾಡ್ತಾ ಇದ್ದೀವಿ ಅಂದ್ರ, ಏನು ಸಂವಿಧಾನಬದ್ಧವಾಗಿ ತಳವಾರು ಸಮುದಾಯಕ್ಕೆ ಏನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದಲ್ಲಿರುವಂತಹ ಅತಿ ಹೆಚ್ಚ ಒಂದೇ ತಳವಾರ. ಆ ತಳವಾರ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಿದಂತ ಏನು ಬೊಮ್ಮಾಯಿಯರು ಅದಕ್ಕೆ ಬದ್ಧರಾಗಿ ಇವತ್ತು ಸರ್ಕಾರ ಬೇಸತ್ತಾಗಿ ಇವತ್ತು ಸರ್ಟಿಫಿಕೇಟ್ ಕೊಡಬೇಕು. ಯಾವರೇ ಕಾಲ ಬಾಲ್ಯ ನಾಯಿಗಳು ಇವತ್ತ ಹೋರಾಟ ಮಾಡಿ ತಿಳ್ಕೊಂಡು ತಡೆ ಹಿಡಿದ್ರೆ ಇವತ್ತ ಸರ್ಕಾರಕ್ಕೆ ಅವ್ರು ಬೀಳ್ತಿನಲ್ಲಿ ಅಂದಿರ್ಬೋದು, ಶಾಶ್ವತವಾಗಿ ನಿಮ್ಮ ಮನೆ ಕಳಿಸುವಂತ ಕೆಲಸ ಈ ಕುತ್ತಂತ ನಾವು ಮಾಡ್ತೀವಿ ಅನ್ನುವಂತ ಹೇಳ್ತಿದ್ದೆ. ಎರಡನೇದಾಗಿ ಹೇಳ್ತಾ ಇದ್ದೀನಿ, ಇವತ್ತು ದಿವಸ ಏನು ವಾಲ್ಮೀಕಿ ಸಮಾಜ ನಾಯಕ ಸಮಾಜದವರಿಗೆ ನಾನು ಇವತ್ತ ವಿನಂತಿ ಮಾಡ್ತಾ ಇದ್ದೀನಿ. ಏನು ಇವತ್ತ ನಾಯಕರದ ಪರ್ಯಾಯ ಪದಗಳು ತಿಳ್ಕೊಂಡು, ನಾಯಕರದ ಪರ್ಯಾಯ ಪದ ತಿಳ್ಕೊಂಡು ನಾಯಕ ನಾಯಕ ಬೇಡ ವಾಲ್ಮೀಕಿ ಅಂತ ತಿಳ್ಕೊಂಡು 4 ಪದಗಳು ಮಾತ್ರ ನೀವು ಪರಿಶಿಷ್ಟ ಪಂಗಡದಲ್ಲಿ ಅದು ಸಂವಿಧಾನದ ಬದ್ಧವಾಗಿ ಮಾಡಿಕೊಂಡಿಲ್ಲ. ಯಾರಿಗೆ ಖುಷಿ ಮಾಡ್ತಿ ಇವತ್ತ ಪ್ರೆಸಿಡೆನ್ಸಿಯಲ್ ಆರ್ಡರ್ ಮಾಡ್ಕೊಂಡು ನೀವು ಮಾಡಿದಿರಿ. ಆದರಂತೆ ಇವತ್ತಿನ ದಿವಸ ಅದಕ್ಕೆ ಬಿಟ್ಟು 4 ಪದಗಳು ಇವತ್ತಿನ ದಿವಸ ಮೋಟಾರ್ ನಾಯಕ, ಮ್ಯಾಥ್ ನಾಯಕ, ಬೇರೆ ಪದಗಳು ಇವತ್ತ ಯಾವ ಆಧಾರದ ಮೇಲೆ ಎಷ್ಟಿದಾಗ ಸೇರಿಸಿದ್ರಿ ನೀವು? ನಿಮಗೊಂದು ಕಾನೂನು, ನಮಗೊಂದು ಕಾನೂನು. ಅವು ಯಾವ ಆಧಾರದ ಮೇಲೆ ಸೇರಿಸಿದ್ರಿ ನೀವು? ಇವತ್ತ ನೀರಿಗೆ ನೀರು ಆಗ್ಬೇಕು, ಹಾಲಿಗೆ ಹಾಲಾಗಬೇಕು. ನಾವು ಈ ದೇಶದ ಇತಿಹಾಸ ಬರೆದವ್ರು ನಾವಿದ್ದೆವು, ಈ ದೇಶದ ಸಂಸ್ಕೃತಿ ಬರೆದವ್ರು ನಾವಿದ್ದೆವು, ಮಹಾಭಾರತ ಬರೆದವ್ರು ನಾವಿದ್ದೆವು, ರಾಮಾಯಣ ಬರೆದವ್ರು ನಾವು ಆಗಿದ್ದೆವು, ಗೀತೆ ಬರೆದವ್ರು ನಾವಿದ್ದೆವು. ನಮ್ಮ ತಂದೆ ಯಾವಾಗಲೂ ಬಂದ್ರೆ ನಾವು ಸುಮ್ಮನೆ ಅನ್ನುವಂತ ಸಂದೇಶ ಇವತ್ತು ನಿಮಗೆ ಹೇಳ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಏನು 40 ವರ್ಷಗಳಿಂದ ಈ ಸಮಾಜ ಜೊತೆ ಆಟ ಆಡ್ಕೊತ ನೀವೇನು ಬಂದಿದ್ದೀರಿ, ಸರ್ಕಾರಗಳು ಆಟ ಆಡ್ಕೊತ ಬಂದಿವಿ. ಮುಂದೆ ನಿಮ್ಮ ಆಟ ನಡೆಯಲ್ಲ. ಇವತ್ತ ಈ ಕುಟ್ಟಂತ ಜನರ ಹೆಸರು ಹೇಳಿ ಇವತ್ತ ರಾಜ್ಯ ಮುಖ್ಯಮಂತ್ರಿ ಆಗಿರಿ, ಕೇಂದ್ರದ ಮಂತ್ರಿ ಆಗಿರಿ, ರಾಷ್ಟ್ರೀಯ ಅಧ್ಯಕ್ಷರಾಗಿರಿ. ಈ ಜನರಿಗೆ ಮಾತ್ರ ಇಲ್ಲಿ ಹಾಕುತ್ತೀರಿ ನೀವು ಇವತ್ತು ದಿವಸ. ಆದ್ರಿಂದ ನಿಮಗೆ ಇವತ್ತ ವಾರ್ನಿಂಗ್ ಅಂತ ಕೇಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಈ ಸಮಾಜಕ್ಕೆ ನೀವೇನು ಅನ್ಯಾಯ ಮಾಡಿದ್ರ, ಕೋಳಿ ಕಬ್ಬಲಿಗ ಸಮುದಾಯವನ್ನು ಇವತ್ತು ನೀವು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡದೇ ಇದ್ರ ಮುಂದೆ ನಿಮ್ಗೊಂದು ಗತಿ ಕಾಣಿಸ್ತೇವೆ ಎನ್ನುವಂತ ಸಂದೇಶ. ನೇತಾಜಿ ಸರ್ಕಲ್ನಲ್ಲಿ ನಡೆದ ಕೋಳಿ ಕಬ್ಬಲಿಗ ಸಮಾಜದಿಂದ ನಡೆದ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ರು. ಹಿರಿಯರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆ ನಡೆಯಿತು.
ಮಾನಪ್ಪ ಸೂಗೂರು, ನಾಗರೆಡ್ಡಿ ರಕ್ತಾಳ, ಯಲ್ಲಪ್ಪ ರಥಾಳ, ಭಂಡಾರಪ್ಪ ನಾಟಕ ಸಿದ್ದಣ್ಣ, ಚಾಮನೂರು, ವೆಂಕಟೇಶ್ ಪೋತಲಕರ್, ಮಾನಪ್ಪ ಚೊಲಿಕಡ, ಮರಿಯಪ್ಪ ದಾಯಿ, ಯಂಕಣ್ಣ ಕಟ್ಟಿಮನಿ, ಹೊನ್ನಪ್ಪ ತಳವಾರ್, ದೇವೇಂದ್ರಪ್ಪ ಗೌಡ ಅಧ್ಯಕ್ಷರು, ಪಾರಪ್ಪ ಗುತ್ತೇದಾರ್ ಗೌರವಾಧ್ಯಕ್ಷರು, ಸಂತೋಷ್ ಬಾಗಲಿ ಪ್ರಧಾನ ಕಾರ್ಯದರ್ಶಿ, ಮಲ್ಲು ವಿಷ್ಣು ಸೇನಾ ಯುವ ಘಟಕದ ಅಧ್ಯಕ್ಷರು ಉಪಸ್ಥಿತರಿದ್ದರು. ಈ ಎಲ್ಲಾ ಹಿರಿಯ ನಾಯಕರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು. ನ್ಯೂಸ್ 24 ಭಾರತ್, ಯಾದಗಿರಿ.